ರಘು ಅವರು ಈ ಥರ ಮಾಡ್ತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಂಥ ಶತ್ರುಗಳಿಗಾದ್ರೂ ಒಂದೊತ್ತು ನೀರು ಅಥವಾ ಒಂದೊತ್ತು ಒಂದು ತುತ್ತಾದ್ರೂ ಊಟ ಕೊಡ್ತಾರೆ ಗುರು. ಬಟ್ ಇಲ್ಲಿ ಅದು ತಿಂತಿರೋ ಚಪಾತಿ ಚೂರೇ ಚೂರು ಕೊಡೋಣ ಅಂತ ಕೇಳಿದ್ರು ನಾನು ಬಾಯ್ಬಿಟ್ಟು ಕೊಡಲೇ ಇಲ್ವಲ್ಲ. ನಿಜವಾಗ್ಲೂ ಹೆಂಗನ್ಸುತ್ತೆ ನನಗೆ ಅಂತಂದರೆ, ಈ ಹೊರ್ಗಡೆಯಿಂದ ದ್ವೇಷ ಮಾಡ್ತಾರಲ್ಲ ಅಂಥವ್ರನ್ನ ನಂಬೋದು, ಅಂಥವ್ರ ಜೊತೆ ಚೆನ್ನಾಗಿರ್ಬೋದು. ಆದರೆ ಮನಸ್ಸಲ್ಲೇ ಹಿಡ್ಕೊಂಡು ದ್ವೇಷ ಮಾಡ್ತಾರಲ್ಲ ಅಂಥವ್ರ ಹತ್ರ ಒಂದೇ ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು. ಅದು ನಿಜ ಫ್ಯಾಕ್ಟ್. ನಾವು ನೋಡ್ತಾ ಇದ್ದೀವಲ್ಲ ಇವಾಗ. ರಘುವರ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಬಿಡಿ, ಹೋಗಲಿ. ಅದು ಅವ್ರವ್ರ ವ್ಯಕ್ತಿತ್ವ, ಅವ್ರವ್ರ ಥಿಂಕಿಂಗ್, ವೇ ಆಫ್ ಥಿಂಕಿಂಗ್ ಅವ್ರು ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಗಿಲ್ಲಿಗೆ ಹೇಳೋದು ಒಂದೇ, ಯಾರೋ ಬೇಡ ಗುರು, ನೀನು ಒಬ್ಬನೇ ಸಾಕು. ಯು ಆರ್ ದ ಕಿಂಗ್. ಯಾರಿಂದ ನೀನು ₹1 ತಗೊಳ್ಳೋದು ಬೇಕಾಗಿಲ್ಲ. ನಿನ್ನ ಆಟ ನೀನು ಆಡು, ನಾವಿದ್ದೀವಿ ಸಪೋರ್ಟ್ ಮಾಡೋದಕ್ಕೆ ಅಷ್ಟೇ. ಯಾರ ಹತ್ರನೂ ಹೋಗಿ ಕೈ ಚಾಚಬೇಡ. ಅಂಥ ಪರಿಸ್ಥಿತಿ ನಿನಗೆ ಬಂದಿಲ್ಲ, ಬರೋದು ಬೇಡ.